ಆಗುತ್ತೆ. ಎಸ್ ಸರ್, ಬರ್ತೀನಿ ನಾನು. ನಾಗೇಂದ್ರ ಅವರೇ, ಆಡಳಿತ ಯಂತ್ರ ಕುಸಿದೋಗಿದೆ, ರಾಜ್ಯದಲ್ಲಿ ಬರ ಬಂದಿದೆ, ಹೇಳ್ಕೊಳಕ್ ಮಂತ್ರಿಗಳಿಲ್ಲ. ಹೌದು, ನೀವು ಹೇಳೋದೆಲ್ಲವೂ ಸರಿ. ಬಟ್ ಅವ್ರ ನಂಬರ್ ನೋಡಿ, 135 ಫುಲ್ ಫ್ಲೆಡ್ಜಾಗಿ ಕೊಟ್ಟಿದ್ದಾರೆ ಜನ. ದೊಡ್ಡ ಮನೆ, ತುಂಬಿದ ಸಂಸಾರ, ಮನೇಲೆ 136 ಮನೇಲೆ ತುಂಬಾ ಜನ ಇದ್ದಾಗ ಜಗಳಗಳಾಗುತ್ತೆ. ಅವರಲ್ಲೂ ಸ್ವಲ್ಪ ಕಸಿವಿಸಿ ಇರುತ್ತೆ. ಟೈಮ್ ಕೊಡೋಣ ಅಲ್ವಾ? ಅದೇ ದೊಡ್ಡ ವಿಚಾರ ಅಂತೀರಾ ಮೇಡಮ್? ಇವತ್ತು ಅವ್ರು ಏನು ಗ್ಯಾರಂಟಿ ಯೋಜನೆಗಳ ಮೇಲೆ ಸರ್ಕಾರ ತಂದರು, ಏನು ಸುಳ್ಳು ಆಶ್ವಾಸನೆಗಳು ಕೊಟ್ಟು ಜನನ ನಂಬಿಸಿದ್ರು, ಅದನ್ನ 5 ಗ್ಯಾರಂಟಿ ಅನ್ನೋ ವಿಚಾರದಲ್ಲಿ ಇವತ್ತು ಪರಿಷ್ಕರಣನ ಒಂದು ಹೆಸರು ತಂದು ಇವತ್ತು ಎಲ್ಲಾರನ್ನೂ ಕೈ ಬಿಡಿಸ್ತಾ ಇದ್ದಾರೆ. ಆಮೇಲೆ ಸರ್ಕಾರನೇ ಹೋಗಿ ಜನಗಳ ಮುಂದೆ ಕೇಳ್ಕೊಂತ ಇದೆ, ಕೈ ಬೇಡಿ ಕೇಳ್ಕೊಂತ, ಅಂಗಲಾಚ್ ಕೇಳ್ಕೊಂತಿದ್ರೆ, ದಾನಿಗಳಿರೋ ದಾನ ಮಾಡಿ ಶೂಸ್ ಕೊಡೋಕ್ಕಾಗ್ತಾ ಇಲ್ಲ, ಸಾಕ್ಸ್ ಕೊಡೋಕ್ಕಾಗ್ತಾ ಇಲ್ಲ, ಮಕ್ಕಳು ಊಟ ಹಾಕೋಕ್ಕಾಗಲ್ಲ ಅಂತ ಸರ್ಕಾರ ಕೇಳೋ ಪರಿಸ್ಥಿತಿ ಬಂದಿದೆ. ಪ್ರತಿ ಸರಿ ಯಾವುದೇ ಒಂದು ಮೀಟಿಂಗ್ ಹೋದಾಗ ಪರಮೇಶ್ವರ್ ಹೇಳ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ. ದಾನಿಗಳ ಸಹಾಯ ಅಂತ ಕಾಂಗ್ರೆಸ್ ಅಲ್ಲಿ ಧ್ವನಿ ಕೇಳಿದೆ, ನೀವು ನೋಡಿ, ನಿಮ್ಮನ್ನ ವಿಷಯ ತೋರಿಸಿದ್ರು ಕೇಳಿ. ದಾನಗಳ ಕಡೆ ದಾನಗಳಿಂದ ಕೊಡಿ. ಹೌದು, ದಾನ ಮಾಡಿ, ದಾನಿಗಳು ಉಳ್ಳವರು ದಾನ ಮಾಡಿ ಅಂತ ಹೇಳಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳಿಂದ ಕೈ ಬಿಡಿ ಅಂತ ಕೇಳ್ಕೊಂಡಿದ್ದಾರೆ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನೀವು ಮಾಡ್ತಿರ್ಬೋದು, ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಫಲಾನುಭವಿಗಳ ವಿಚಾರದಲ್ಲಿ ಕೈ ಬಿಡಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಇದ್ದಾಗ ಕಾಗಕ್ಕೂ ಕುಗುಪಕ್ಕೂ ಎಲ್ಲರಿಗೂ ಕೊಟ್ಬಿಟ್ರಿ ಫ್ರೀನಾ. ಇವತ್ತು ಡಿ.ಕೆ. ಶಿವಕುಮಾರ್ ಬಂದ್ರೆ ಪರಿಷ್ಕರಣೆ ನೆಪದಲ್ಲಿ ಇರೋರ್ನೆಲ್ಲಾನು ಕೈ ಬಿಡಿಸ್ತಾ ಇದ್ದೀರಿ. ಇವತ್ತು ಅದಿರಲಿ, ಸಿಗ್ಲಿ ಬಿಡಿ, ಅದ್ರಲ್ಲಿ ಎಂತ ಅಲ್ಲ. ಅದನ್ನ ಮಾಡ್ಬೇಕು. ಮತ್ತೆ ನೀವು ಸಿದ್ದರಾಮಯ್ಯ ಮಾತು ತಪ್ಪಂಗಾಯ್ತಲ್ಲ, ರಾಹುಲ್ ಗಾಂಧಿ ಮಾತು ತಪ್ಪಂಗಾಯ್ತಲ್ಲ. ಅವತ್ತು ಹೇಳ್ಬೇಕಾಗಿತ್ತು ನೀವು ಫಲಾನುಭವಿಗಳು ಮಾತ್ರ ನಾವು ಕೊಡ್ತೀವಿ ಅಂತ. ನೀವು ಯಾಕೆ ಅವತ್ತು ಡಿಕ್ಲೇರ್ ಮಾಡಿಲ್ಲ? ಇವತ್ತು 136 ಕೊಟ್ಟ ಮೇಲೆ ನಿಮ್ಗೆ ಫಲಾನುಭವಿಗಳು ಕಣ್ಣು ಕಾಣಿಸ್ತಾ ಇದ್ದಾರೆ. ಇವತ್ತು ಸಮೀವುಳ ಸರ್ ಏನ್ ಹೇಳ್ತಾ ಇದ್ದಾರೆ, JDS ಏನ್ ಮಾಡ್ತಾರೆ, ಬಿಜೆಪಿ ಏನ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅನುದಾನದವರಕ್ಕೆ ಏನ್ ಮಾಡ್ತಾ ಇದ್ದಾರೆ. ಇವತ್ತು 136 ನಿಮಗೆ ಕೊಟ್ಟಿದಾರಲ್ಲ, ಎಲ್ಲಾ MP ಗಳಿಗೂ ಲೆಟರ್ ಬರ್ದ್ಬಿಟ್ಟು ನಮಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ಒಂದು ಸಮಿತಿ ಮಾಡಿ ನೀವೆಲ್ಲ ಕುಂತು ಚರ್ಚೆ ಮಾಡಿ ಸಮಿತಿ ಪ್ರಕಾರ ಹೋದಾಗ ಅಲ್ಲಿ ಕೇಳಕ್ಕೊಂದು ನೈತಿಕತೆ ಇರುತ್ತೆ. ಇವರು ಸಮಿತಿ ಮಾಡೋ ಯೋಗ್ಯತೆನೇ ಇಲ್ಲ, ಯಾವ MP ಜೊತೆ ಮಾತಾಡೋ ಯೋಗ್ಯತೆ ಇಲ್ಲ. ವಿರೋಧ ಪಕ್ಷ ಕರೆದು ಹೊಂದಾಣಿಕೆ ಮಾಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ಅನುದಾನ ತರಂತ ಪರಿಸ್ಥಿತಿ ಇವತ್ತು ರಾಜ್ಯ ವಿರೋಧ ಪಕ್ಷ ಮೈತ್ರಿ ಆಗಿರೋ ನೀವಿಬ್ರೆ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ. ಇನ್ ಕಾಂಗ್ರೆಸ್ ಜೊತೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡಿಲ್ಲ. ಬಿಜೆಪಿ JDS ಹೇಳಿ. ಇವತ್ತು ನಾವು ಹೊಂದಾಣಿಕೆ ಮಾಡ್ಕೊಂಡ್ರಿ, ಹೊಂದಾಣಿಕೆ ಇರೋದಕ್ಕೆ ನಾವು ಇವತ್ತು ರಾಜ್ಯದಲ್ಲಿ ವಿರುದ್ಧ ಹೋರಾಟ ಮಾಡ್ತಾ ಇರೋದು. ಇವತ್ತು ಬಿಡದಿ, ನನ್ನ ಇಷ್ಟ ಬಂದಾಗ ನಾನ್ ಮಾಡ್ತೀನಿ, ನಿನ್ನ ಇಷ್ಟ ಬಂದಾಗ ನೀನ್ ಮಾಡಿ. ನೋಡಿ, ಇಲ್ಲಿ ರೈತರ ಸಮಸ್ಯೆ ಮುಖ್ಯ. ಇಲ್ಲಿ ನಮಗೆ ಪ್ರತಿಷ್ಠೆ ಬಿಜೆಪಿ JDS ಪ್ರತಿಷ್ಠೆ ಅಲ್ಲ. ಇವತ್ತು ರೈತರ ಸಮಸ್ಯೆಗಳಿಗೆ ನಾವು ಧ್ವನಿ ಆಗಬೇಕಾಗಿದೆ. ಇಷ್ಟ ಇಲ್ಲ ಅವ್ರಿಗೆ ಕ್ರೆಡಿಟ್ ಕೊಡಕ್ಕೆ, ಅದಕ್ಕೆ ಬಿಡದಿ ವಿಚಾರ ನೀವ್ ಹೇಳ್ಕೊಂತ ಇದ್ರಾ. ನಾವು ಇವತ್ತು NDA ಸರ್ಕಾರದೊಳಗಿದ್ವಿ, ಒಂದು NDA ಮಾಡ್ಕೊಂಡಿದೀವೋ ಅದ್ರ ಪ್ರಕಾರ ರೈತರಿಗೆ ಮೊದಲ ಧ್ವನಿ ಆಗ್ಬೇಕಾಯ್ತು. ನಾವು ಆಗಿದ್ದೀವಿ. ಅದ್ರ ವಿಚಾರದಲ್ಲಿ ಯಾವುದೇ ಒಂದು ಮೈತ್ರಿಯಲ್ಲಿ ಇದಿಲ್ಲ. ಮೊನ್ನೆ ಒಂದು ಸಮನ್ವಯ ಸಮಿತಿ ಸಭೆ ಅಂತ ಮಾಡಿದ್ರಿ. ಯಾಕೆ ಮಾಡಿದ್ರಿ? 3 ವರ್ಷ ಆದ್ಮೇಲೆ ನಿಮ್ಮಿಬ್ರಲ್ಲಿ ಹೊಂದಾಣಿಕೆ ಇಲ್ಲ ಅಂತಾನೆ ಅಲ್ವಾ? ನೋಡಿ, ಸಮನ್ವಯ ಸಮಿತಿಗಳು 100 ಮಾಡ್ತೀವಿ. ಅದು ನಮ್ಮ ನಮ್ಮ ಒಂದು ಮೈತ್ರಿ ಸರ್ಕಾರದ ಒಂದು ನಿಯಮಗಳು ಇರ್ತವೆ, ಅದನ್ನ ಮಾತಾಡ್ತಾ ಇರ್ತೀವಿ. ಅದು ಸಮಸ್ಯೆ. ಆದ್ರಿಂದ ನೋಡಿ, ನೀವ್ ಒಂದು ಮಾತು, ಈಗ ಒಂದು ನಿಮಿಷ, ಇವತ್ತು ಅದರಿಂದ ರಾಜ್ಯ ಜನಕ್ಕೆ ತೊಂದರೆ ಆಗ್ತಾ ಇದೆಯಾ? ರೈತರಿಗೆ ಏನೋ ಸಮಸ್ಯೆ ಆಗ್ತಿದೆಯಾ? ಒಂದು ನಿಮಿಷ ಮೇಡಮ್, ಅದನ್ನೇ ನಾವು ಹೇಳ್ತಿದ್ನಲ್ಲ, ನಮ್ಮ ಒಂದು ಸಮನ್ವಯ ಸಮಿತಿ ಮೀಟಿಂಗ್ ಇಂದ ರಾಜ್ಯದ ಜನರಿಗೆ ಕೊರತೆ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ನಡೀತಾ ಇದೇನೋ, ಇವತ್ತು ಪೇಪರ್ ತೆಗೆದು ನೋಡಿ, ಹೆಡ್ಲೈನ್ ಕೊಟ್ಟರೆ ಡ್ರಗ್ಸ್ ಮಾಫಿಯಾ 35 ಕೋಟಿ. ಸಮನ್ವಯ ಸಮಿತಿಯಿಂದ ರಾಜ್ಯದ ಜನತೆಗೆ ತೊಂದರೆ ಆಗ್ತಾ ಇದೆ ಅಂತ ನನ್ನ ಪ್ರಶ್ನೆ ಅಲ್ಲ. ಬದಲಿಗೆ ನಿಮ್ಮಿಬ್ಬರ ನಡುವೆ ಹೊಂದಾಣಿಕೆ ಇಲ್ದಲೇ ಇರೋದ್ರಿಂದ ಕಾಂಗ್ರೆಸ್ ಎಗ್ಗಿಲ್ಲದೆ ನಡೀತಾ ಇದೆ. ಬೇಕಾಗಿದ್ದ ಆಟ ಆಡ್ತಾ ಇದ್ದಾರೆ. ಅವರ ಮೂಗ್ದಾರವನ್ನ ಕಂಟ್ರೋಲ್ ಈ ವಿಷಯಕ್ಕೆ ಈ ಒಂದು ಇದಕ್ಕೆ ನಾವು ಸದನದಲ್ಲಿ ನಿಂತ್ಕೊಂಡು 250 ಪ್ರಶ್ನೆಗಳನ್ನ ನಾವು ಸಚಿವರನ್ನ ಕೇಳಿದ್ವಿ. ಸದನದಲ್ಲಿ ಬಂದಂತ ಉತ್ತರ ಏನು? 4 ಸರಿ ಪಲಾಯನ ಮಾಡಿ ಓಡಾಕ್ತಾರೆ ಸಚಿವರು. 5ನೇ ಸಾರಿ ಸ್ವತಃ ಸ್ಪೀಕರ್ ಹೇಳ್ತಾರೆ, ಈ ವಿರೋಧ ಪಕ್ಷದಿಂದ ಕುತ್ಕೊಂಡು 205 ಪ್ರಶ್ನೆಗಳು ಉತ್ತರ ಕೊಟ್ಟು ಕೇಳ್ತಾ ಇದ್ದಾರೆ. ದಯಮಾಡಿ ಉತ್ತರ ಕೊಡಿ. ಪಕ್ಷದ ನಾಯಕರು ಯಾರು? ವಿರೋಧ ಪಕ್ಷದ ನಾಯಕರು ಯಾರು ಹೇಳಿ? ಇವತ್ತು ನಾವು ಕುಮಾರಸ್ವಾಮಿ ಅವರು ಇರ್ಬೋದು. ಒಂದ್ ನಿಮಿಷ ಕೇಳಿ. ಇವತ್ತು 6 ವರ್ಷಕ್ಕೆ ಇರ್ಬೋದು. NDA ಸರ್ಕಾರದಲ್ಲಿ NDA ವಿಚಾರದಲ್ಲಿ ಮೈತ್ರಿ ಆಗ್ತಾ ಇದೀವಿ. 6 ವರ್ಷಕ್ಕೆ ಇರ್ಬೋದು, 6 ವರ್ಷಕ್ಕೆ ಇರ್ಬೋದು. 6 ವರ್ಷಕ್ಕೆ ಇದ್ದಾರೆ. ಒಂದ್ ನಿಮಿಷ ಕೇಳಿ. ಆಯ್ತು ಕೇಳ್ರಿ, ಒಂದು ನಿಮಿಷ ಕೇಳಿ. ಇವತ್ತು ಮೈತ್ರಿ ಸರ್ಕಾರ ಸೌಜನ್ಯ ಬೇಕು, ಸೌಜನ್ಯ ಬೇಕು ನಿಮ್ಗೆ, ಸೌಜನ್ಯ ಬೇಕು, ಸೌಜನ್ಯ ಬೇಕು ನಿಮ್ಗೆ. ಇವತ್ತು ಮೇಡಮ್ ಒಂದು ವಿಷಯ, ವಿರೋಧ ಪಕ್ಷದ ನಾಯಕ ಯಾರು? R. ಅಶೋಕ್ ಅವರು ಇದ್ದಾರೆ. ಮೈತ್ರಿಯಲ್ಲಿ ಇದ್ದೀವಿ. R. ಅಶೋಕ್ ಅವರು ಇದ್ದೀವಿ.
ಒಪ್ಕೊಂಡಿದ್ದೀರಾ ನೀವು ಹೌದು, ನಮ್ಮ ಮೈತ್ರಿಗಳಿಗೆ ಒಪ್ಕೊಂಡಿದೀವಲ್ಲ ಇವತ್ತು ರಾಜ್ಯಾಧ್ಯಕ್ಷರನ್ನ ಮಾತು ನಡೆಯಲ್ಲ, ವಿರೋಧ ಪಕ್ಷದ ನಾಯಕ ಅನ್ನಿಸ್ಕೊಂಡವ್ರು ಮಾತೇ ಆಡಲ್ಲ, ಎಲ್ಲದಕ್ಕೂ ಕುಮಾರಸ್ವಾಮಿ ಬಂದು ಸದನದಲ್ಲಿ ಉತ್ತರ ಕೊಡಕ್ಕಾಗ್ತಾ ಇಲ್ಲಲ್ಲ ಇವ್ರಿಗೆ. ಸೆಂಟ್ರಲ್ ಇಂದ ಕುಮಾರಸ್ವಾಮಿ ಆಯ್ತು, ಒಂದು ನಿಮಿಷ ಮೇಡಮ್, ಆಯ್ತು. ಇವತ್ತು ಸದನದಲ್ಲಿ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ಯಾರು? ಆಡಳಿತ ಪಕ್ಷ. ಇವತ್ತರೆಗೂ ಒಂದು ಉತ್ತರ ಕೊಡೋ ನೈತಿಕತೆ ಸರ್ಕಾರಕ್ಕೆ ಕ್ಲಾರಿಟಿ ಇಲ್ಲ ರೀ. ಸದನದ ಒಳಗ್ ಹೋರಾಟ ಮಾಡ್ಬೇಕಾ, ಹೊರಗ್ ನಡ್ ಪ್ರತಿಭಟನೆ ಮಾಡ್ಬೇಕಾ ಅನ್ನೋದು ಬಿಜೆಪಿಗೆ ಕ್ಲಾರಿಟಿ ಇಲ್ಲ. ನಾವು ಎಷ್ಟು ಸಾರಿ ಹೋರಾಟ ಮಾಡಿದೀವಿ, ಎಷ್ಟು ನೋಡಿ ನಮ್ಗೆ ಇಲ್ಲಿ ವಿರೋಧ ಪಕ್ಷದ ನಾಯಕ ಹೊರಗ್ ಹೋಗ್ತಾರೆ. ಡೈವರ್ಷನ್ ಮಾಡಿದ್ರೆ ಯಾರು? ಇವತ್ತು ರಾಜ್ಪಾಲ್ರು ಬಂದ್ರೆ BK ಪ್ರಸಾದ್ ಅವ್ರಿಗೆ ಅವ್ರು ನಾವು ವಾರ್ನಿಂಗ್ ಮಾಡ್ತಾರೆ. ಏನು ರಾಜ್ಪಾಲ್ರು ಬಂದ್ರೆ ಸ್ಪೀಕರ್ಗೆ ವಾರ್ನಿಂಗ್ ಮಾಡ್ತಾರೆ. ಇಲ್ಲಿ ವ್ಯವಸ್ಥೆನೇ ಸತ್ತೋಗ್ ನಿಂತಿದೆ ಇವತ್ತು ರಾಜ್ಯದಲ್ಲಿ. ಅವರಷ್ಟೊಂದು ಎಗ್ಗಿಲ್ಲದೆ ನಡೆಯೋಕೆ ನಡೆಯನ್ನ ನಡೆಸೋಕೆ ಕಾರಣ ಜನ ಇವತ್ತು 7 ಕೋಟಿ ಜನ 136 ಮ್ಯಾಂಡೇಟ್ ಕೊಟ್ರಲ್ಲ, ಅದು ಸಮಸ್ಯೆ ಆಗಿರೋದು. ಇವತ್ತು ನಮಗೆ ಆಗ್ತಾ ಇರೋದು ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ಆಗ್ತಾ ಇರೋದೇನು? ಇವತ್ತು ಡ್ರಗ್ಸ್ ಮಾಫಿಯಾ ಸ್ಟಾರ್ಟ್ ಆಗಿದೆ, ಕೋಟಾ ನೋಟ್ಗಳು ಪ್ರಿಂಟ್ ಆಗ್ತಾ ಇದಾವೆ, ಬರಗಾಲ ಸ್ಟಾರ್ಟ್ ಆಗಿದೆ, ಜಿಬಿಎ ಚುನಾವಣೆ ನಡೀತಾ ಇಲ್ಲ ಇವತ್ತು. ಇದ್ದಾಗ್ಲೂ ಆಗಿರ್ಲಿಲ್ಲ ಯಾವ್ದು ಜಿಬಿಎ ಎಲೆಕ್ಷನ್ ಅವರು ಮಾಡಿಲ್ಲ, ನೀವು ಮಾಡಿಲ್ಲ, ನಾವು ಮಾಡಿಲ್ಲ, ನಮಗೆ ಕೊಟ್ಟಿತ್ತು ಪರಿಪೂರ್ಣ ಮಾಡಿಲ್ಲ. ನಾವು ಮಾಡಿದಕ್ಕೆ ಸರ್ಕಾರ ಬದಲಾವಣೆ ಮಾಡಿ 136 ಕೊಟ್ಟವ್ರೆ. ಇವಾಗ ಈ ಜುಬಿಎ ಚುನಾವಣೆ ಮಾತಾಡಕ್ಕೆ ಇವಾಗ ಅಪ್ಲಿಕೇಶನ್ ಹಾಕಂತ ಇದ್ದಾರೆ. ಇವತ್ತು ಗಂಗಾ ಯೋಜನೆ ನಿಂತೋಗಿದೆ, ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದಾವೆ, ಕಳ್ಳತನ ದೊರಡೆಗಳು ಎಗ್ಗಿದಂಗೆ ನಡೀತಾ ಇದಾವೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಮಕ್ಕಳ ಕೈಗೆ ಡ್ರಗ್ಸ್ಗಳು ಸಿಗ್ತಾ ಇದಾವೆ. ಇವತ್ತು ರಾಜ್ಯದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಗ್ತಾ ಇದಾವೆ. SIR ಮಾಡಕೋದ್ರೆ ಅಧಿಕಾರಿಗಳು ಬಾಡಿಯಿಂದ ಓಡಾಗ್ತಾ ಇದಾರೆ, ಪ್ರಾಣ ಬದುಕಿ ಬರ್ತಾ ಇದಾರೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸಂಬಳ ಕೊಡ್ತಾ ಇದಾರೆ. ಏನು ಗ್ಯಾರಂಟಿ ಸಮಿತಿ ಅನುಷ್ಠಾನದಲ್ಲಿ ಕಾರ್ಯಕರ್ತರಿಗೆ ಸಂಬಳ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ. ವಿರೋಧ ಪಕ್ಷ ನಮ್ಮ ಪ್ರಶ್ನೆ ಹೇಳ್ಕೊಳ್ಬೇಕು, ಸದನದಲ್ಲಿ ಕೇಳ್ಬೇಕಾ? ಸದನದಲ್ಲಿ ಕೇಳ್ಬೇಕಾ? ನಾವು ಹೋರಾಟಗಳನ್ನ ಮೈತ್ರಿ ಅಂತ ಅನ್ಸ್ಕೊಂಡ್ಮೇಲೆ ಜಂಟಿಯಾಗಿ ಮಾಡಿದ್ರೆ ಹೋರಾಟಗಳು ಮಾಡ್ತಾನೆ ಇದ್ದೀವಿ, ದಿನ ಪ್ರೆಸ್ ಮೀಟ್ ಮಾಡ್ತಾನೆ ಇದ್ದೀವಿ. ಫ್ರೀಡಂ ಪಾರ್ಕ್ ಅಲ್ಲಿ ದಿನನಿತ್ಯ ನಮ್ದು ಹೋರಾಟಗಳಿದ್ದಾಗ ಎಲ್ಲಿ ದಪ್ಪ ಚರ್ಮ ಸರ್ಕಾರ ಎಲ್ಲಿ ಕೇಳುತ್ತೆ? ರಾಮ್ ಅವರೇ, ಈಗ ಸಚಿವ ಸಂಪುಟದಲ್ಲಿ ಜಾಗ ಸಿಗದಲೇ ಇದ್ದಾಗ ನಾನು ಇನ್ನೊಂದು